ಗುಂಡಾರಿಸಿ ಕಾಂಗ್ರೆಸ್ ಅವರು ಕೊಂದಿದ್ದು ಜನಾರ್ದನ್ ರೆಡ್ಡಿನ ಮುಗಿಸ್ಬೇಕು ಅಂತ ತಂತ್ರ ಮಾಡಿದ್ರು. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಇಡೀ ಸರ್ಕಾರ ಕರಪ್ಟ್ ಸರ್ಕಾರ, ಮೋಸದ ಸರ್ಕಾರ. ಇವತ್ತು ಬಳ್ಳಾರಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಗುಂಡಿನ ದಾಳಿ ಏನಾಯ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ SP ಅವರಿಗೆ ಪೋಸ್ಟಿಂಗ್ ಆಗಿ ಅವ್ರು ಚಾರ್ಜ್ ತಗೊಂಡಿದ್ದು 2 ಗಂಟೆ ಮುಂಚೆ ಪೋಸ್ಟಿಂಗ್ ತಗೊಂಡು 2 ಗಂಟೆ ಮುಂಚೆ ಪೋಸ್ಟಿಂಗ್ ತಗೊಂಡು ಆ ಮನುಷ್ಯನಿಗೆ ಅದೆಲ್ಲ ಗೊತ್ತಾಗಬೇಕಾದ್ರೆ ಮಿನಿಮಮ್ ಒಂದು 15 ದಿನ 1 ತಿಂಗಳು ಬೇಕು. ಆ ಇಡೀ ಜಿಲ್ಲೆ ಗೊತ್ತಾಗ್ಬೇಕು. ಇಡೀ ಜಿಲ್ಲೆ ವಾತಾವರಣ ಏನು, ಏನೇನು, ಯಾರ್ಯಾರು ಕ್ರೈಮ್ ಯಾರು ಮಾಡ್ತಾರೆ, ಮತ್ತೆ ಅಧಿಕಾರಿಗಳು ಬ್ರೀಫಿಂಗ್ ಮಾಡ್ಬೇಕು, ಎಲ್ಲೆಲ್ಲಿ ಏನೇನಾಗುತ್ತೆ, ಏನೇನು, ಇದೆಲ್ಲ ಏನು ಇಲ್ಲಪ್ಪ. ಒಂದ್ 2 ಗಂಟೆಯಲ್ಲಿ ಇವ್ರು ಕಾಂಗ್ರೆಸ್ ಅವರು ಗುಂಡಾರಿಸಿ ಕಾಂಗ್ರೆಸ್ ಅವರು ಕೊಂದಿದ್ದು ಜನಾರ್ದನ್ ರೆಡ್ಡಿನ ಮುಗಿಸ್ಬೇಕು ಅಂತ ತಂತ್ರ ಮಾಡಿದ್ರು. ಅದಕ್ಕೆ ಬಲಿಪಶು ಆಗಿ ಇವತ್ತು ಅಲ್ಲಿ SP ನ ಸಸ್ಪೆಂಡ್ ಮಾಡಿದ್ದಾರೆ. ಯಾವ ರೀತಿ ಇಲ್ಲಿ ಕರ್ನಾಟಕದಲ್ಲಿ ಅಲ್ಲ ಬೆಂಗಳೂರಲ್ಲಿ ಕ್ರಿಕೆಟ್ ಸ್ಟೇಡಿಯಂ ವಿಚಾರವಾಗಿ ಕಮಿಷನರ್ನ ನೀವು ಸಸ್ಪೆಂಡ್ ಮಾಡಿ. ಪಾಪ ಮಾನಸಿಕ ಒತ್ತಡದಲ್ಲಿ ಅವ್ರು ಇನ್ನೂ ಕೊರಗ್ತಾನೆ ಇದ್ದಾರೆ. ಪೊಲೀಸ್ ಕಮಿಷನರ್ ಮಾನಸಿಕ ಒತ್ತಡದಲ್ಲಿ ಇದ್ದಾರೆ, ಆಚೆನೆ ಬರ್ತಾ ಇಲ್ಲ. ಅವರು ಮೊನ್ನೆ ಜೈಲು ಕೊಟ್ಟಿದ್ರು, ಆ ಜೈಲಿಂದಾನು ಆಚೆ ಹಾಕ್ಬಿಟ್ರು. ಈಗ ಮಾನಸಿಕ ಒತ್ತಡದಲ್ಲಿ ಅಧಿಕಾರಿಗಳೆಲ್ಲ ಸಾಯ್ತಾ ಇದ್ದಾರೆ. ಇವತ್ತು SP ಅಟೆಂಪ್ಟ್ ಟು ಸೂಸೈಡ್ ಮಾಡಿದ್ದಾರೆ. ಒಬ್ಬ SP ಹಿರಿಯ ಅಧಿಕಾರಿ, ಓದಿರೋಂಥವ್ರು ಜ್ಞಾನವಂತರು, ಅವರೇ ಇಲ್ಲಿ ಬದುಕಕ್ ಆಗಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಇನ್ಯಾರು ಬದುಕಕ್ ಸಾಧ್ಯ? ಇದು ಮನೆ ಆಳ ಸರ್ಕಾರ, ಕೊಲೆಗಡಕ ಸರ್ಕಾರ. ಈ ಆತ್ಮಹತ್ಯೆಗೆ ನೇರ ಕಾರಣ ಈ ಸರ್ಕಾರನೇ. ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಅಲ್ಲೊಬ್ಬ ಯಾರೋ ಪ್ರೊಟೆಸ್ಟ್ ಮಾಡಿದ್ಕೆ ಅಧಿಕಾರಿನ ಹೊಡೆಯಕ್ ಹೋಗ್ತಾರೆ ಡ್ಯಾಸ್ ಅಲ್ಲಿ. ಆ ಮನುಷ್ಯ ರಾಜೀನಾಮೆ ಕೊಡಕ್ ಹೋದ. ಆ ಮನುಷ್ಯನ್ ಕರೆದು ಅಪಾಲಜಿ ಕೇಳುದು. ಈಗ ಇದಕ್ಕೇನ್ ಹೇಳ್ತೀರಾ ಸಿದ್ದರಾಮಯ್ಯನವರೇ? ಇದಕ್ಕೇನ್ ಹೇಳ್ತೀರಾ ಕಾಂಗ್ರೆಸ್ ಅವರು? ಒಬ್ಬ SP ಯನ್ನ ಆತ್ಮಹತ್ಯೆಗೆ ಪ್ರೇರಣೆ ಮಾಡಿದಂಥದ್ದು ಈ ಸರ್ಕಾರನೇ. ಇದಕ್ಕೆ ಬೆಲೆ ತೆರಬೇಕಾಗ್ತದೆ. ರಾಜ್ಯದಲ್ಲಿ ಒಂದ್ ರೀತಿ ಪೊಲೀಸರು ದಂಧೆ ಆಗೋಡಿದೆ. ದುಡ್ಡು ಕೊಡ್ಲಿಲ್ಲ ಅಂದ್ರೆ ಟ್ರಾನ್ಸ್ಫರ್, ದುಡ್ಡು ಕೊಟ್ರೆ ನಿಮ್ಗೆ ಟ್ರಾನ್ಸ್ಫರ್ ಎಲ್ಲಿದು ಮಾಡ್ತೀರಿ. ಇನ್ನೊಂದ್ ಕಡೆ ಅಧಿಕಾರಿಗಳ ಮೇಲೆ ಒತ್ತಡ. ಕಾಂಗ್ರೆಸ್ ಆಫೀಸ್, ಎಲ್ಲಾ ಪೊಲೀಸ್ ಸ್ಟೇಷನ್ ಕಾಂಗ್ರೆಸ್ ಆಫೀಸ್. ಯಾರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಲ್ಲ ಅಂತ ಹೇಳ್ತಾರೋ ಅವ್ರನ್ನ ಅಲ್ಲಿಂದ ಎತ್ತಂಗಡಿ. ಇಲ್ಲಿ ಯಾಕೆ ಅವ್ರನ್ನ SP ನ ಮಾಡಿದ್ರು? ಅವ್ರ ಏನ್ ಹೇಳಿದ್ರು ಅಂದ್ರೆ, ಯಾವ ಗುಂಡಾರಿದೆ ಆ ಗುಂಡು ಕಾಂಗ್ರೆಸ್ ಲೀಡರ್ ಇದಾನಲ್ಲ ಅವನ್ ಗನ್ ಮ್ಯಾನು ಅಂತ ಹೇಳಿದ್ರು. ಅಷ್ಟೇ ಅವ್ರು ಮಾಡಿತ್ತು. ಸತ್ಯ ಹೇಳಿದ್ರು. ಸತ್ಯ ಹೇಳಿದ್ಕೋಸ್ಕರ ಅವ್ರನ್ನ ಟ್ರಾನ್ಸ್ಫರ್. ಅವಮಾನ. ಅವ್ರ ಇಡೀ ಕುಟುಂಬ, ಅವರ ಜೊತೆ ಇರುವಂತ ಆಫೀಸರ್ಸ್, IPS ಆಫೀಸರ್ಸ್ ಏನ್ ತಿಳ್ಕೊಂತಾರೆ? ಅವ್ರನ್ನ ಏನೋ ತಪ್ಪು ಮಾಡಿದ್ದಾರೆ, ಅದಕ್ಕೋಸ್ಕರ ಇವ್ರ ಮೇಲೆ ಶಿಕ್ಷೆ ಆಗಿದೆ ಅಂತ ತಿಳ್ಕೊಂತಾರೆ. ನೋಡ್ರಿ, ಇದೆಲ್ಲ ಪ್ರೀ ಪ್ಲಾನ್ಡ್. ಈಗ ಎಲ್ಲಾ ಗನ್ಗಳನ್ನ ಸೀಸ್ ಮಾಡಿದ್ಮೇಲೆ ಅವ್ರನ್ನ ಯಾರನ್ನೂ ಆಚೆ ಹೋಗಕ್ ಬಿಡಬಾರ್ದಾಯ್ತು. ಪೊಲೀಸರು ಸರ್ಕಾರಕ್ಕೆ ಏನಾನ ಜ್ಞಾನ, ಮಾನ, ಮರ್ಯಾದೆ, ಯೋಗ್ಯತೆ ಇದ್ದಿದ್ರೆ ಅವರು ಮರ್ಡರ್ ಆಗಿದೆ, ಕೊಲೆ ಆಗಿದೆ, ಇನ್ನು ಎಣೆ ಎತ್ತಿಲ್ಲ. ಅಂತ ಸಂದರ್ಭದಲ್ಲಿ ನೀವು ಗನ್ನು ಮಾತ್ರ ಇಸ್ಕೊಂಡ್ರಿ, ಅವ್ರು ಮಾತ್ರ ಓಡೋಗಕ್ ಬಿಟ್ರಿ ಅಂದ್ರೆ ಇದು ಪ್ಲಾನ್ಡ್. ಅದಕ್ಕೆ ಹೇಳಿದ್ದು ಕಾಂಗ್ರೆಸ್ ಆಫೀಸ್ ಅವ್ರಿದೆ ಎಲ್ಲ ಇದು ಪ್ಲಾನ್ ಮಾಡಿ ಅವ್ರನ್ನ ರಾಜ್ಯ ಬಿಟ್ಟು, ದೇಶ ಬಿಟ್ಟು ಆಚೆ ಹೋಗಕ್ಕೆ ನೀವೇ ಅವಕಾಶ ಮಾಡಿಕೊಟ್ಟಿ. ಇಲ್ಲಿ ಕಾನೂನು ವೈಲೇಷನ್ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಂದ್ರೆ ಬೇಕು ಅಂತ ನೀವು ಓಡೋಗಿ ಅಂತ ಬಿಟ್ಟಿದ್ದಾರೆ. ಯಾರಾದ್ರೂ ಬಿಡಕ್ ಸಾಧ್ಯನೇನ್ರಿ? FIR ಆಗಿದೆ. ಜನಾರ್ದನ್ ರೆಡ್ಡಿ ಮೇಲೆ FIR ಮಾಡಿದ್ದೀರಾ? ಜನಾರ್ದನ್ ರೆಡ್ಡಿ 4 ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಒಂದು FIR ಮಾಡಿಲ್ಲ ನೀವು. ಅಂದ್ರೆ ಅವರೆಲ್ಲ ಓಡೋಗ್ಲಿ, ಆಮೇಲೆ FIR ಮಾಡಬೇಕು ಅಂತ ಅವ್ರದ್ದು. ಇಲ್ಲಿ ಸ್ಪಷ್ಟವಾಗಿ ಕಾಂಗ್ರೆಸ್ಸಿನ ಗನ್ಮ್ಯಾನ್ ಇಂದಾನೆ ಬುಲೆಟ್ ಹಾರಿರೋದು ಎಲ್ಲಾ ಮಾಧ್ಯಮದಲ್ಲೂ ಬಂದ್ಬಿಟ್ಟಿದೆ. ಮುಚ್ಚಿಡಕ್ ಸಾಧ್ಯ ಇಲ್ಲ. ಅಲ್ಲಿನ SP, ನಾನು ಅವ್ರ ಜೊತೆ ಮಾತಾಡಿದೆ. ಆ SP ಜೊತೆ ನಾನು ಮಾತಾಡಿದ್ದೀನಿ. ನನಗೂ ನೋವಾಗ್ತಾ ಇದೆ. ಅವ್ರ ಆತ್ಮಹತ್ಯೆಗೆ ಆಗಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ನನಗೂ ನೋವಾಗ್ತಾ ಇದೆ ಮನಸ್ಸಿಗೆ. ಸತ್ಯಕ್ಕೆ ಹೇಳಿದ್ಕೋಸ್ಕರ ಇವತ್ತು ಆತ್ಮಹತ್ಯೆ ಭಾಗ್ಯ. ಈಗಾಗಲೇ ಅಧಿಕಾರಿಗಳು, ವಾಲ್ಮೀಕಿ ನಿಗಮದ ಆತ್ಮಹತ್ಯೆ ಆಯ್ತು. ಅಲ್ಲಿ ಯಾರೋ ಸಬ್ ಇನ್ಸ್ಪೆಕ್ಟರ್ ರಾಯಚೂರಲ್ಲಿ ಗರ್ಭಿಣಿ, 9 ತಿಂಗಳ ಗರ್ಭಿಣಿ, ಅವ್ರ ಗಂಡ ಆತ್ಮಹತ್ಯೆ ಮಾಡ್ಕೊಂಡ. ಹಣ ಕೇಳಿದ್ರು ಟ್ರಾನ್ಸ್ಫರ್ಗೋಸ್ಕರ ಅಂತ. ಇದುವರೆಗೂ 12 ಜನ ಪೊಲೀಸ್ ಅಧಿಕಾರಿಗಳು ಆತ್ಮಹತ್ಯೆ ಭಾಗ್ಯವನ್ನ ಕೊಟ್ಟಿದ್ದಾರೆ. ಇದು ಒಂದು ರೀತಿ ಕೊಲೆಗಡಕ ಸರ್ಕಾರ. ಇದಕ್ಕೆ ನಿಮ್ಗೆ ರಾಜ್ಯದ ಜನ ಬುದ್ಧಿ ಕಲಿಸ್ತಾರೆ. ಒಬ್ಬ ನಿಷ್ಠಾವಂತ ಅಧಿಕಾರಿ ಕೆಲಸ ಮಾಡಕ್ಕೆ ಹೋಗಿ 2 ಗಂಟೆಯಲ್ಲಿ ಅವನ್ನ ಟ್ರಾನ್ಸ್ಫರ್ ಮಾಡಿದ್ದೀರಾ, ಅಮಾನತ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಯೋಗ್ಯತೆ ಎಷ್ಟಿದೆ? ನೀವು 2.5 ವರ್ಷದಿಂದ ಮಂತ್ರಿಗಳಾಗಿದ್ದೀರಲ್ಲ, ನಿಮ್ಮನ್ನ ಅಮಾನತ್ ಯಾಕೆ ಮಾಡಲಿಲ್ಲ? 2.5 ವರ್ಷದಿಂದ ಮುಖ್ಯಮಂತ್ರಿ ಆಗಿದ್ದೀರಾ, 2.5 ವರ್ಷದಿಂದ ಗೃಹ ಸಚಿವರಾಗಿದ್ದೀರಾ, ನಿಮ್ಮನ್ನ ಅಮಾನತ್ ಮಾಡ್ಬೇಕಾಯ್ತಲ್ಲ. ಉಸ್ತುವಾರಿ ಜಮೀರ್ ಅಹಮದ್ ಅವ್ರನ್ನ ಅಮಾನತ್ ಮಾಡಿದ್ದೀರಾ. ಪಾಪ ಇಲ್ಲಿ ಕ್ರಿಕೆಟ್ ಸ್ಟೇಡಿಯಂದು ಪೊಲೀಸ್ ಕಮಿಷನರ್, ಅಲ್ಲಿ ಈಗ SP ನ. ಅಂದ್ರೆ ಯಾವುದೇ ಅಧಿಕಾರಿಗಳು ಇವತ್ತು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುವಂತ ಅಧಿಕಾರಿಗಳಿಗೆಲ್ಲ
ನೇಣಿನ ಭಾಗ್ಯ ಕೊಡ್ತಾ ಇದ್ದೀರಾ. ಇದು ನೇಣಿನ ಭಾಗ್ಯದ ಸರ್ಕಾರ, ಮೋಸದ ಸರ್ಕಾರ, ವಂಚನೆಯ ಸರ್ಕಾರ, ದ್ರೋಹದ ಸರ್ಕಾರ.